ಉದ್ಯೋಗಿಗಳು ಸರ್ಕಾರಕ್ಕೆ ವಂಚನೆ ಆರೋಪದ ಹಿನ್ನೆಲೆ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪೊಲೀಸ್ ಠಾಣೆಗೆ ಪತ್ರ ಬರೆದಿದ್ರು ಪಿಎಫ್ಒ ಅಧಿಕಾರಿ. ಉತ್ತಪ್ಪ ಬಂಧಿಸುವಂತೆ ಪೊಲೀಸರಿಗೆ ಪಿಎಫ್ಒ ಅಧಿಕಾರಿನೇ ಪತ್ರ ಬರೆದಿದ್ರಂತೆ. ರೀಜನಲ್ ಕಮಿಷನರ್ ಷಡಕ್ಷರಿ ಗೋಪಾಲ ರೆಡ್ಡಿ ಪತ್ರ ಬರೆದಿದ್ದಾರೆ. ಪುಲಕೇಶಿ ನಗರ ಪೊಲೀಸರಿಗೆ ಪತ್ರ ಬರೆದಿದ್ರಂತೆ ಅಧಿಕಾರಿ. ಸೆಂಚುರಿಯಸ್ ಲೈಫ್ ಸ್ಟೈಲ್ ಬ್ರ್ಯಾಂಡ್ ಪ್ರೈವೇಟ್ ಲಿಮಿಟೆಡ್ ನಡೆಸ್ತಾ ಇದ್ರು ರಾಬಿನ್ ಉತ್ತಪ್ಪ. ಕೆಲಸ ಮಾಡುತ್ತಿದ್ದ ಹಲವರಿಗೆ ಪಿಎಫ್ ಹಣ ಪಾವತಿ ಮಾಡಿಲ್ಲ, ವಂಚನೆ ಮಾಡಿದ್ದಾರೆ ಉದ್ಯೋಗಿಗಳಿಗೆ ಅನ್ನೋ ಹಿನ್ನೆಲೆಯೇ ಅಧಿಕಾರಿ ಪತ್ರ ಬರೆದಿದ್ರಂತೆ. ರಾಬಿನ್ ಉತ್ತಪ್ಪ ಅವರಿಗೆ ಬಲೆ ಬೀಸಿದ್ದಾರೆ ಪುಲಕೇಶಿ ನಗರ ಪೊಲೀಸರು. ಸದ್ಯ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿರೋದ್ರಿಂದ ರಾಬಿನ್ ಉತ್ತಪ್ಪ ಅವರ ಬಂಧನ ಯಾವ ಕ್ಷಣದಲ್ಲಾದ್ರೂ ಕೂಡ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸಂಬಳದಲ್ಲಿ ಪಿಎಫ್ ಹಣ ಕಟ್ ಆಗುತ್ತೆ. ಬಹುತೇಕ ಕಂಪನಿಗಳಲ್ಲಿ ಈ ರೀತಿ ವಂಚನೆ ಆಗಿದ್ದ ಸುದ್ದಿಗಳನ್ನ ನಾವು ಗಮನಿಸಿದ್ವಿ. ಸಂಬಳದಲ್ಲಿ ಪಿಎಫ್ ಹಣ ಅಂತ ಕಟ್ ಮಾಡ್ಕೊಳ್ತಾರೆ. ನಂತರ ನೀವು ಕೆಲಸ ಬಿಟ್ಟ ಬಳಿಕ ಪಿಎಫ್ ಹಣ ಸಿಗಬೇಕಲ್ಲ, ನಿಮಗೆ ಸಿಗೋದಿಲ್ಲ. ಕಾರಣ ಕಂಪನಿ ಕಟ್ಟೇ ಇರೋದಿಲ್ಲ. ಆ ರೀತಿ ಮೋಸ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಧ್ರುವ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಎಕ್ಸಾಕ್ಟ್ಲಿ ಈ ಪ್ರಕರಣ ಏನು ಎಕ್ಸ್ಪ್ಲೇನ್ ಮಾಡಿ. ಅರೆಸ್ಟ್ ವಾರೆಂಟ್ ಜಾರಿ ಆಗಿರೋದ್ರಿಂದ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ರಾಬಿನ್ ಉತ್ತಪ್ಪ ಅವರ ಬಂಧನ ಆಗಬಹುದಾ? ಶ್ರುತಿ, ಈಗ ಮುಖ್ಯವಾಗಿ ರಾಬಿನ್ ಉತ್ತಪ್ಪ ಬಂಧನ ಆಗ್ತಾರ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗ ಸದ್ಯ ರಾಬಿನ್ ಉತ್ತಪ್ಪ ಅವರು ಈಗ ಭಾರತ ದೇಶದಲ್ಲಿಲ್ಲ. ಅವರು ಸದ್ಯ ದುಬೈನಲ್ಲಿ ಹೋಗಿ ಸೆಟಲ್ ಆಗಿದ್ದಾರೆ. ಹೀಗಾಗಿ ಪುಲಕೇಶಿ ನಗರ ಪೊಲೀಸರಿಗೆ ಈ ಒಂದು ನೋಟಿಸ್ ಅನ್ನ ಪಿಎಫ್ಒ ಆಫೀಸ್ ರೀಜನಲ್ ಕಮಿಷನರ್ ಒಬ್ರು ಸರ್ವನ್ನ ಮಾಡಿರ್ತಾರೆ. ಪುಲಕೇಶಿ ನಗರ ಪೊಲೀಸರು ರಾಬಿನ್ ಉತ್ತಪ್ಪ ಅವರು ನೀಡಿದಂತಹ ಅಡ್ರೆಸ್ಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಆ ಮನೆಯನ್ನ ಸೇಲ್ ಮಾಡಿಕೊಂಡು ರಾಬಿನ್ ಉತ್ತಪ್ಪ ಅವರು ಈಗ ಫಾರಿನ್ ನಲ್ಲಿ ಇದ್ದಾರೆ. ಹೀಗಾಗಿ ನಾವೇನ್ ಮಾಡಕ್ಕೂ ಆಗಲ್ಲ ಅಂತ ಹೇಳಿ ವಾಪಸ್ ಈಗ ಪಿಎಫ್ ಆಫೀಸಿಗೆ ಆ ಒಂದು ನೋಟಿಸ್ ಅನ್ನ ಕಳಿಸ್ಕೊಡ್ಲಾಗಿದೆ. ಹಾಗಾಗಿ ಈ ಪಿಎಫ್ ಕಮಿಷನ್ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಈಗ ಕಾದ್ ನೋಡ್ಬೇಕಾಗಿರುವಂತದ್ದು. ಈ ಪ್ರಕರಣ ಏನಂತ ನೋಡೋದು ಹೋಗಿದ್ರೆ 2015ರಲ್ಲಿ ರಾಬಿನ್ ಉತ್ತಪ್ಪ ಅವರು ಒಂದು ಡೈರೆಕ್ಟರ್ ಆಗಿರುವಂತ ಒಂದು ಮತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಸೆಂಚುರೀಸ್ ಲೈಫ್ ಸ್ಟೈಲ್ ಬ್ರಾಂಡ್ ಎನ್ನುವಂತ ಒಂದು ಕಂಪನಿಯನ್ನ ಆರಂಭ ಮಾಡ್ತಾರೆ. ಇದರಲ್ಲಿ ಒಟ್ಟು 6 ಜನ ಡೈರೆಕ್ಟರ್ ಇರ್ತಾರೆ ಆರಂಭದಲ್ಲಿ. ಕೊನೆಯದಾಗಿ ಕೃಷ್ಣದಾಸ್ ಹಾಗೆ ಈ ರಾಬಿನ್ ಉತ್ತಪ್ಪ ಎನ್ನುವಂತ ಇಬ್ರು ಡೈರೆಕ್ಟರ್ ಸದ್ಯ ಈಗ ಆ ಒಂದು ಕಂಪನಿಯಲ್ಲಿ ಇದ್ದಾರೆ. ಆ ಕಂಪನಿ ಏನ್ ಮಾಡಿದೆ ಅಂತ ಹೇಳಿದ್ರೆ, ಅಲ್ಲಿನ ಉದ್ಯೋಗಿಗಳಿಗೆ ಪಿಎಫ್ ಹಣವನ್ನ ಪಾವತಿ ಮಾಡಲು ಪ್ರತಿ ತಿಂಗಳು ಕೂಡ ಹಣವನ್ನ ಕಟ್ ಮಾಡ್ಕೊಳ್ತಾ ಇದ್ರು. ಆದ್ರೆ ಆ ಹಣವನ್ನ ಪಿಎಫ್ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಹಾಗೆ ಅವರ ಪಿಎಫ್ ಖಾತೆಗೆ ಕೂಡ ಜಮಾವಣೆ ಮಾಡದೆ 23 ಲಕ್ಷ ಹಣವನ್ನ ಸರ್ಕಾರಕ್ಕೆ ಹಾಗೂ ಉದ್ಯೋಗಿಗಳಿಗೆ ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆ ಉದ್ಯೋಗಿಗಳು ದೂರನ್ನ ಕೂಡ ನೀಡಿದ್ರು. ಪಿಎಫ್ ಕಮಿಷನ್ ತನಿಖೆಯಲ್ಲಿ ಕೂಡ ಇದು ಸಾಬೀತಾಗಿತ್ತು. ಹೀಗಾಗಿ ಉತ್ತಪ್ಪ ಹಾಗೆ ಅದರ ಇನ್ನೊಬ್ಬರ ಡೈರೆಕ್ಟರ್ ಕೃಷ್ಣದಾಸ್ ಎನ್ನುವಂತವರಿಗೆ ಕೂಡ ನೋಟಿಸ್ ಅನ್ನ ಹಲವು ಬಾರಿ ನೀಡಿದ್ರು. ಆದ್ರೂ ಕೂಡ ಇವರು ವಿಚಾರಣೆಗೆ ಹಾಜರಾಗಿರ್ಲಿಲ್ಲ. ಹೀಗಾಗಿ ಅವರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತ ಒಂದು ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಿ ಪುಲಕೇಶಿ ನಗರ ಪೊಲೀಸರಿಗೆ ಅದನ್ನ ಕಳಿಸ್ಕೊಟ್ಟಿದ್ರು. ಪುಲಕೇಶಿ ನಗರ ಪೊಲೀಸರು ರಾಬಿನ್ ಉತ್ತಪ್ಪ ಅವರ ನಿವಾಸಕ್ಕೆ ಹೋಗಿ ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ರಾಬಿನ್ ಉತ್ತಪ್ಪ ಅವರು ಆ ಒಂದು ಮನೆಯಲ್ಲಿ ಇರಲಿಲ್ಲ. ಹೀಗಾಗಿ ಆ ಒಂದು ನೋಟಿಸ್ ಅನ್ನ ಈಗ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಪಿಎಫ್ಒ ಆಫೀಸಿಗೆ. ಶ್ರುತಿ. ಓಕೆ ಧ್ರುವ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಉದ್ಯೋಗಿಗಳು ಸರ್ಕಾರಕ್ಕೆ ವಂಚನೆ ಆರೋಪದ ಹಿನ್ನೆಲೆ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪೊಲೀಸ್ ಠಾಣೆಗೆ ಪತ್ರ ಬರೆದಿದ್ರು ಪಿಎಫ್ಒ ಅಧಿಕಾರಿ. ಉತ್ತಪ್ಪ ಬಂಧಿಸುವಂತೆ ಪೊಲೀಸರಿಗೆ ಪಿಎಫ್ಒ ಅಧಿಕಾರಿನೇ ಪತ್ರ ಬರೆದಿದ್ರಂತೆ. ರೀಜನಲ್ ಕಮಿಷನರ್ ಷಡಕ್ಷರಿ ಗೋಪಾಲ ರೆಡ್ಡಿ ಪತ್ರ ಬರೆದಿದ್ದಾರೆ. ಪುಲಕೇಶಿ ನಗರ ಪೊಲೀಸರಿಗೆ ಪತ್ರ ಬರೆದಿದ್ರಂತೆ ಅಧಿಕಾರಿ. ಸೆಂಚುರಿಯಸ್ ಲೈಫ್ ಸ್ಟೈಲ್ ಬ್ರ್ಯಾಂಡ್ ಪ್ರೈವೇಟ್ ಲಿಮಿಟೆಡ್ ನಡೆಸ್ತಾ ಇದ್ರು ರಾಬಿನ್ ಉತ್ತಪ್ಪ. ಕೆಲಸ ಮಾಡುತ್ತಿದ್ದ ಹಲವರಿಗೆ ಪಿಎಫ್ ಹಣ ಪಾವತಿ ಮಾಡಿಲ್ಲ, ವಂಚನೆ ಮಾಡಿದ್ದಾರೆ ಉದ್ಯೋಗಿಗಳಿಗೆ ಅನ್ನೋ ಹಿನ್ನೆಲೆಯೇ ಅಧಿಕಾರಿ ಪತ್ರ ಬರೆದಿದ್ರಂತೆ. ರಾಬಿನ್ ಉತ್ತಪ್ಪ ಅವರಿಗೆ ಬಲೆ ಬೀಸಿದ್ದಾರೆ ಪುಲಕೇಶಿ ನಗರ ಪೊಲೀಸರು. ಸದ್ಯ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿರೋದ್ರಿಂದ ರಾಬಿನ್ ಉತ್ತಪ್ಪ ಅವರ ಬಂಧನ ಯಾವ ಕ್ಷಣದಲ್ಲಾದ್ರೂ ಕೂಡ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸಂಬಳದಲ್ಲಿ ಪಿಎಫ್ ಹಣ ಕಟ್ ಆಗುತ್ತೆ. ಬಹುತೇಕ ಕಂಪನಿಗಳಲ್ಲಿ ಈ ರೀತಿ ವಂಚನೆ ಆಗಿದ್ದ ಸುದ್ದಿಗಳನ್ನ ನಾವು ಗಮನಿಸಿದ್ವಿ. ಸಂಬಳದಲ್ಲಿ ಪಿಎಫ್ ಹಣ ಅಂತ ಕಟ್ ಮಾಡ್ಕೊಳ್ತಾರೆ. ನಂತರ ನೀವು ಕೆಲಸ ಬಿಟ್ಟ ಬಳಿಕ ಪಿಎಫ್ ಹಣ ಸಿಗಬೇಕಲ್ಲ, ನಿಮಗೆ ಸಿಗೋದಿಲ್ಲ. ಕಾರಣ ಕಂಪನಿ ಕಟ್ಟೇ ಇರೋದಿಲ್ಲ. ಆ ರೀತಿ ಮೋಸ ಆಗಿದೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಧ್ರುವ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಎಕ್ಸಾಕ್ಟ್ಲಿ ಪ್ರಕರಣ ಏನು ಎಕ್ಸ್ಪ್ಲೇನ್ ಮಾಡಿ. ಅರೆಸ್ಟ್ ವಾರೆಂಟ್ ಜಾರಿ ಆಗಿರೋದ್ರಿಂದ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ರಾಬಿನ್ ಉತ್ತಪ್ಪ ಅವರ ಬಂಧನ ಆಗಬಹುದಾ? ಶ್ರುತಿ, ಈಗ ಮುಖ್ಯವಾಗಿ ರಾಬಿನ್ ಉತ್ತಪ್ಪ ಬಂಧನ ಆಗ್ತಾರ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಈಗ ಸದ್ಯ ರಾಬಿನ್ ಉತ್ತಪ್ಪ ಅವರು ಈಗ ಭಾರತ ದೇಶದಲ್ಲಿಲ್ಲ. ಅವರು ಸದ್ಯ ದುಬೈನಲ್ಲಿ ಹೋಗಿ ಸೆಟಲ್ ಆಗಿದ್ದಾರೆ. ಹೀಗಾಗಿ ಪುಲ್ಕೇಶಿ ನಗರ ಪೊಲೀಸರಿಗೆ ಈ ಒಂದು ನೋಟಿಸ್ ಅನ್ನ PFO ಆಫೀಸ್ ರೀಜನಲ್ ಕಮಿಷನರ್ ಒಬ್ರು ಸರ್ವನ್ನ ಮಾಡಿರ್ತಾರೆ. ಪುಲ್ಕೇಶಿ ನಗರ ಪೊಲೀಸರು ರಾಬಿನ್ ಉತ್ತಪ್ಪ ಅವರು ನೀಡಿದಂತಹ ಅಡ್ರೆಸ್ಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಆ ಮನೆಯನ್ನ ಸೇಲ್ ಮಾಡಿಕೊಂಡು ರಾಬಿನ್ ಉತ್ತಪ್ಪ ಅವರು ಈಗ ಫಾರಿನ್ ನಲ್ಲಿ ಇದ್ದಾರೆ. ಹೀಗಾಗಿ ನಾವೇನ್ ಮಾಡಕ್ಕೂ ಆಗಲ್ಲ ಅಂತ ಹೇಳಿ ವಾಪಸ್ ಈಗ PF ಆಫೀಸಿಗೆ ಆ ಒಂದು ನೋಟಿಸ್ ಅನ್ನ ಕಳಿಸ್ಕೊಡ್ಲಾಗಿದೆ. ಹಾಗಾಗಿ ಈ PF ಕಮಿಷನ್ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಈಗ ಕಾದ್ ನೋಡ್ಬೇಕಾಗಿರುವಂತದ್ದು. ಈ ಪ್ರಕರಣ ಏನಂತ ನೋಡೋದು ಹಾಗಾದ್ರೆ 2015ರಲ್ಲಿ ರಾಬಿನ್ ಉತ್ತಪ್ಪ ಅವರು ಒಂದು ಡೈರೆಕ್ಟರ್ ಆಗಿರುವಂತ ಒಂದು ಮತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಸೆಂಚುರೀಸ್ ಲೈಫ್ ಸ್ಟೈಲ್ ಬ್ರಾಂಡ್ ಎನ್ನುವಂತ ಒಂದು ಕಂಪನಿಯನ್ನ ಆರಂಭ ಮಾಡ್ತಾರೆ. ಇದರಲ್ಲಿ ಒಟ್ಟು 6 ಜನ ಡೈರೆಕ್ಟರ್ ಇರ್ತಾರೆ ಆರಂಭದಲ್ಲಿ. ಕೊನೆಯದಾಗಿ ಕೃಷ್ಣದಾಸ್ ಹಾಗೆ ಈ ರಾಬಿನ್ ಉತ್ತಪ್ಪ ಎನ್ನುವಂತ ಇಬ್ರು ಡೈರೆಕ್ಟರ್ ಸದ್ಯ ಈಗ ಆ ಒಂದು ಕಂಪನಿಯಲ್ಲಿ ಇದ್ದಾರೆ. ಆ ಕಂಪ್ನಿ ಏನ್ ಮಾಡಿದೆ ಅಂತ ಹೇಳಿದ್ರೆ ಅಲ್ಲಿನ ಉದ್ಯೋಗಿಗಳಿಗೆ PF ಹಣವನ್ನ ಪಾವತಿ ಮಾಡಲು ಪ್ರತಿ ತಿಂಗಳು ಕೂಡ ಹಣವನ್ನ ಕಟ್ ಮಾಡ್ಕೊಳ್ತಾ ಇದ್ರು. ಆದ್ರೆ ಆ ಹಣವನ್ನ PF ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಹಾಗೆ ಅವರ PF ಖಾತೆಗೆ ಕೂಡ ಜಮಾವಣೆ ಮಾಡದೆ 23 ಲಕ್ಷ ಹಣವನ್ನ ಸರ್ಕಾರಕ್ಕೆ ಹಾಗೂ ಉದ್ಯೋಗಿಗಳಿಗೆ ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆ ಉದ್ಯೋಗಿಗಳು ದೂರನ್ನ ಕೂಡ ನೀಡಿದ್ರು. PF ಕಮಿಷನ್ ತನಿಖೆಯಲ್ಲಿ ಕೂಡ ಇದು ಸಾಬೀತಾಗಿತ್ತು. ಹೀಗಾಗಿ ಉತ್ತಪ್ಪ ಹಾಗೆ ಅದರ ಇನ್ನೊಬ್ಬರ ಡೈರೆಕ್ಟರ್ ಕೃಷ್ಣದಾಸ್ ಎನ್ನುವಂತವರಿಗೆ ಕೂಡ ನೋಟಿಸ್ ಅನ್ನ ಹಲವು ಬಾರಿ ನೀಡಿದ್ರು. ಆದ್ರೂ ಕೂಡ ಇವರು ವಿಚಾರಣೆಗೆ ಹಾಜರಾಗಿರ್ಲಿಲ್ಲ. ಹೀಗಾಗಿ ಅವರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತ ಒಂದು ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಿ ಪುಲ್ಕೇಶಿ ನಗರ ಪೊಲೀಸರಿಗೆ ಅದನ್ನ ಕಳಿಸ್ಕೊಟ್ಟಿದ್ರು. ಪುಲ್ಕೇಶಿ ನಗರ ಪೊಲೀಸರು ರಾಬಿನ್ ಉತ್ತಪ್ಪ ಅವರ ನಿವಾಸಕ್ಕೆ ಹೋಗಿ ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ರಾಬಿನ್ ಉತ್ತಪ್ಪ ಅವರು ಆ ಒಂದು ಮನೆಯಲ್ಲಿ ಇರಲಿಲ್ಲ. ಹೀಗಾಗಿ ಆ ಒಂದು ನೋಟಿಸ್ ಅನ್ನ ಈಗ ವಾಪಸ್ ಕಳಿಸ್ಕೊಟ್ಟಿದ್ದಾರೆ PFO ಆಫೀಸಿಗೆ. ಶ್ರುತಿ. ಓಕೆ ಧ್ರುವ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಉದ್ಯೋಗಿಗಳು ಸರ್ಕಾರಕ್ಕೆ ವಂಚನೆ ಆರೋಪದ ಹಿನ್ನೆಲೆ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪೊಲೀಸ್ ಠಾಣೆಗೆ ಪತ್ರ ಬರೆದಿದ್ರು PFO ಅಧಿಕಾರಿ. ಉತ್ತಪ್ಪ ಬಂಧಿಸುವಂತೆ ಪೊಲೀಸರಿಗೆ PFO ಅಧಿಕಾರಿನೇ ಪತ್ರ ಬರೆದಿದ್ರಂತೆ. ರೀಜನಲ್ ಕಮಿಷನರ್ ಷಡಕ್ಷರಿ ಗೋಪಾಲ ರೆಡ್ಡಿ ಪತ್ರ ಬರೆದಿದ್ದಾರೆ. ಪುಲ್ಕೇಶಿ ನಗರ ಪೊಲೀಸರಿಗೆ ಪತ್ರ ಬರೆದಿದ್ರಂತೆ ಅಧಿಕಾರಿ. ಸೆಂಚುರಿಯಸ್ ಲೈಫ್ ಸ್ಟೈಲ್ ಬ್ರ್ಯಾಂಡ್ ಪ್ರೈವೇಟ್ ಲಿಮಿಟೆಡ್ ನಡೆಸ್ತಾ ಇದ್ರು ರಾಬಿನ್ ಉತ್ತಪ್ಪ. ಕೆಲಸ ಮಾಡುತ್ತಿದ್ದ ಹಲವರಿಗೆ PF ಹಣ ಪಾವತಿ ಮಾಡಿಲ್ಲ, ವಂಚನೆ ಮಾಡಿದ್ದಾರೆ ಉದ್ಯೋಗಿಗಳಿಗೆ ಅನ್ನೋ ಹಿನ್ನೆಲೆಯೇ ಅಧಿಕಾರಿ ಪತ್ರ ಬರೆದಿದ್ರಂತೆ. ರಾಬಿನ್ ಉತ್ತಪ್ಪ ಅವರಿಗೆ ಬಲೆ ಬೀಸಿದ್ದಾರೆ ಪುಲ್ಕೇಶಿ ನಗರ ಪೊಲೀಸರು. ಸದ್ಯ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿರೋದ್ರಿಂದ ರಾಬಿನ್ ಉತ್ತಪ್ಪ ಅವರ ಬಂಧನ ಯಾವ ಕ್ಷಣದಲ್ಲಾದ್ರೂ ಕೂಡ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸಂಬಳದಲ್ಲಿ PF ಹಣ ಕಟ್ ಆಗುತ್ತೆ. ಬಹುತೇಕ ಕಂಪನಿಗಳಲ್ಲಿ ಈ ರೀತಿ ವಂಚನೆ ಆಗಿದ್ದ ಸುದ್ದಿಗಳನ್ನ ನಾವು ಗಮನಿಸಿದ್ವಿ. ಸಂಬಳದಲ್ಲಿ PF ಹಣ ಅಂತ ಕಟ್ ಮಾಡ್ಕೊಳ್ತಾರೆ. ನಂತರ ನೀವು ಕೆಲಸ ಬಿಟ್ಟ ಬಳಿಕ PF ಹಣ ಸಿಗಬೇಕಲ್ಲ, ನಿಮಗೆ ಸಿಗೋದಿಲ್ಲ. ಕಾರಣ ಕಂಪನಿ ಕಟ್ಟೇ ಇರೋದಿಲ್ಲ. ಆ ರೀತಿ ಮೋಸ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಧ್ರುವ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಎಕ್ಸಾಕ್ಟ್ಲಿ ಪ್ರಕರಣ ಏನು ಎಕ್ಸ್ಪ್ಲೇನ್ ಮಾಡಿ. ಅರೆಸ್ಟ್ ವಾರೆಂಟ್ ಜಾರಿ ಆಗಿರೋದ್ರಿಂದ ಯಾವುದೇ ಕ್ಷಣದಲ್ಲಾದ್ರೂ ಕೂಡ